ಸೀದಾ ವೆಂಕಟೇಶ್ವರ ಸ್ವೀಟ್ ಹೌಸಿಗೆ ಹೋಗಿ ಅಲ್ಲಿ ಹೋಗಿ ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ ನಾನು ನಮ್ಮ ಸ್ಕೂಲ್ ರೋಡಿಗೆ ಹೋದೆ. ನಾನು ಓದಿ ಸ್ಕೂಲ್ ಆಮೇಲೆ ಈ ರೋಡು ಎಲ್ಲ ಹುಡುಗರಿಗೂ ಇಷ್ಟ ಆಗುತ್ತೆ, ಯಾಕಂತ ಶಿವಮೊಗ್ಗದ ಹುಡುಗರಿಗೆ ಗೊತ್ತಾಗತ್ತಿದ್ದು. ಅಲ್ಲಿಂದ ಸೀದಾ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಹೋದೆ. ಅಲ್ಲೆಲ್ಲ ಇವರೆಲ್ಲ ಊಟ ಮಾಡ್ಕೊತಾ ಇದ್ರು. ಊಟ ಮಾಡ್ಕೊಂಡು ರೆಡಿಯಾಗಿ ಆಟೋಕ್ಕೆ ಹೋಗ್ತಾ ಇದ್ರು. ಅಲ್ಲಿಂದ ಸೀದಾ ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ರು. ಅವ್ರಿಗೆ ಒಂಚೂರು ಮಾತಾಡಿಸ್ಕೊಂಡು ಏನಣ್ಣ ಅಪರೂಪಕ್ಕೆ ಫೋನ್ ಮಾಡಿದ್ದೀರಾ ಅಂತ ಕೇಳಿದೆ. ಏನಿಲ್ಲ, ಈ ಥರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಕಾಂಪಿಟೇಷನ್ ಇತ್ತು, ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಅಲ್ಲೇ ಮಾತಾಡಿಸ್ಕೊಂಡು ಆ ಎಲ್ಲ ಮಾಡಕ್ಕೆ ಹೇಳಿ ಅಲ್ಲಿಂದ ಸೀದಾ ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ಟಿಕೆಟ್ ತಗೊಂಡು ಅಷ್ಟೊತ್ತಿಗೆ ಟ್ರೈನ್ ಬಂದಿತ್ತು, ಅವರಿಗೂ ಬಾಯ್ ಅಂತ ಹೇಳಿ ಹತ್ಸಿ ಅಲ್ಲಿಂದ ಸೀದಾ ಈ ಕಡೆ ಬಂದೆ. ಇದು ನೋಡಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಏನೋ ಹೊಸ ಮಿಷಿನ್ ಇಟ್ಟಿದ್ರು. ಏನಪ್ಪ ಮಿಷಿನ್ ಅಂತ ನೋಡ್ಕೊಂಡು ಹಂಗೆ ಹೋದೆ ನಾನು. ಅಲ್ಲಿಂದ ಸೀದಾ ಹೋಗಿದ್ದೆ ಮನೆ ಕಡೆ ಹೋದೆ. ನಮ್ಮ ಮನೆ ರೋಡಲ್ಲಂತೂ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್, ಅದೆಲ್ಲ ದಾಟ್ಕೊಂಡು ಹಂಗೆ ಹಿಂಗೆ ಮಾಡಿ ಸೀದಾ ಮನೆಗೆ ಹೋದೆ. ಪೂರಿ ಮಾಡಿದ್ರು, ಅಲ್ಲಿಂದ ತಿನ್ಕೊಂಡು ನಮ್ಮ ಸಿಂಬಾಗ್ ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಸೀದಾ ಹೋಗಿದ್ದು ನಾನು ಅರ್ಗೆ ಕಡೆ ಹೊರಟೆ. ಅಲ್ಲಿ ಕ್ಲಾಸ್ ಇತ್ತು, ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ ಎಲ್ಲ ವಾರ್ಮ್ ಅಪ್ ಮಾಡ್ತಾ ಇದ್ರು. ಅದೆಲ್ಲ ನೋಡ್ಕೊಂಡು ಸೀದಾ ಸ್ವಲ್ಪ ಕ್ಲಾಸ್ ತಗೊಂಡು ಅಲ್ಲಿಂದ ಸೀದಾ ನಾನು ವಾಪಸ್ ಮನೆ ಕಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆ ರೋಡಿಗೆ ಬಂದೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಬಾಯ್.